ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇದು ನೋಡಿ ತಿನ್ನೋ ಎಲೆ ಬಳ್ಳಿ. ಅಂದರೆ ಬಳ್ಳಿಯಲ್ಲಿ ಬೇರೆ ಬೇರೆ ಅಂದರೆ ಎಲೆಯಲ್ಲಿ ಬೇರೆ ಬೇರೆ ಟೈಪ್ಗಳಲ್ಲಿ ಎಲೆ ಇರ್ತವೆ. ಇದು ನೋಡಿ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಎಲೆ ಬಳ್ಳಿ. ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಎಲೆಗಳು ಬಿಟ್ಟಿತ್ತು. ಆದ್ದರಿಂದ ನಿಮಗೆ ತೋರಿಸೋಣ ಅನ್ನಿಸ್ತು, ಅದರಿಂದ ನಾನು ವಿಡಿಯೋ ಮಾಡಿದ್ದೀನಿ. ಇದು ನೋಡಿ, ಇದು ಒಂದು ಜಾತಿಯ ಎಲೆ. ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ನೋಡಿ, ಒಂದು ಅಂಗೈ ಹಸ್ತಕ್ಕೆ ಅಂತ ಎಷ್ಟು ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿದೆ. ಅಂದರೆ ದೀಪಾವಳಿ ಹಬ್ಬಕ್ಕೆ ಇದನ್ನು ನಾವು ತೆಗ್ದಿದ್ವಿ. ಆದ್ದರಿಂದ ನೋಡಿ, ನನಗೆ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು, ಅದರಿಂದ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂಥರ ಕಪ್ಪು ಕಲರ್ ಇದೆ, ಒಂಥರ ಅಂದರೆ ಡಾರ್ಕ್ ಗ್ರೀನ್ ಕಲರ್ ಇದೆ. ಮತ್ತೊಂದು ಬಳ್ಳಿ ತೋರಿಸ್ತೀನಿ, ಅದು ಒಂಥರ ಲೈಟ್ ಗ್ರೀನ್ ಇದೆ. ಅದನ್ನು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಅದರಿಂದ ನಾನು ಎರಡೂ ಥರದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಈ ಒಂದು ಎಲೆಗೆ ಏನಂತ ಹೇಳ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನಗೆ ಇದರ ಹೆಸರು ಗೊತ್ತಿಲ್ಲ. ನೋಡಿ ಇಷ್ಟಿಷ್ಟು ದೊಡ್ಡದಾಗಿ ಎಲೆ ಇದೆ. ಈಗ ನೋಡಿ ಮತ್ತೊಂದು ಬಳ್ಳಿ ತೋರಿಸ್ತೀನಿ. ಇದನ್ನು ಅಂದರೆ ಮುಂಬೈ ಎಲೆ ಅಂತ ಕರೀತಾರಂತೆ. ಇದನ್ನು ಕೂಡ ತುಂಬ ದೊಡ್ಡದಾಗಿದೆ. ಒಂದು ಹಸ್ತದಲ್ಲಿ 2 ಹಸ್ತ ಸೇರಿಸ್ಬೋದು, ಅಷ್ಟು ದೊಡ್ಡದಾಗಿದೆ ಎಲೆ ಇದು. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕೂಡ ನೋಡಿ ಒಂಥರ ಲೈಟ್ ಗ್ರೀನ್ ಆಗಿ ಒಂಥರ ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ದಪ್ಪ ಎಲೆ ಒಂಥರ ನೋಡೋಕ್ಕೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆ ಎಲೆಗೆ ಈ ಎಲೆಗೂ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತು ನನಗೆ. ಅಥವಾ ನಿಮ್ಮ ಊರಲ್ಲಿ ಇದಕ್ಕೆ ಏನಂತಾರೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ 2 ರೀತಿಯ ಬಳ್ಳಿಗಳಿದ್ದಾವೆ. ನನಗೆ ಮತ್ತೊಂದು ಕನ್ಫ್ಯೂಷನ್ ಅಂದರೆ, ಈಗ ಕಾಳುಮೆಣಸು ಕೂಡ ಅದೇ ಥರ ಕಾಣುತ್ತೆ ಸ್ವಲ್ಪ. ಬಟ್ ಈ 2 ಎಲೆಗಳು ನನಗೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು, ಮತ್ತು ತುದಿ ಕಡ ಎಷ್ಟು ಚೆನ್ನಾಗಿದ್ದಾವೆ ಇದಕ್ಕೆಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನಮ್ಮ ಮನೆಯಲ್ಲಿ ಕೆಲವು ನಾನು ಗಿಡಗಳನ್ನು ಹಾಕಿದ್ದೀವಿ. ಆ ಗಿಡಗಳನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ವಿಡಿಯೋಸ್ನ ಹಾಕಿದ್ದೀನಿ. ಸುವರ್ಣಗಡ್ಡೆ ವಿಡಿಯೋಗಳನ್ನು ಹಾಕಿದ್ದೀನಿ. ಅದು ಕೂಡ ನಾನು ಮನೆಯಲ್ಲಿ ಬೆಳೆದಿರುವಂಥದ್ದು. ಕಾಳುಮೆಣಸಿನ ವಿಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ಮನೆಯಲ್ಲಿ ಬೆಳೆದಿರುವಂಥದ್ದು. ಹಾಗೂ ಸಂಪಿಗೆ ವಿಧ ಹೂಗಳು ಎಲ್ಲ ವಿಡಿಯೋನು ತುಂಬ ಮಾಡಿ ಹಾಕಿದ್ದೀನಿ. ಎಲ್ಲನೂ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಹಾಗೆ ಮತ್ತೊಂದು ಹೇಳಬೇಕು ಅಂದರೆ, ಇವತ್ತು ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಬಿಟ್ಟಿದ್ವು. ಆ ವಿಡಿಯೋ ಕೂಡ ಇನ್ನು ಮುಂದೆ ಹಾಕ್ತಿದ್ದೀನಿ ನಾನು, ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹೂಗಳು ಬಿಡ್ತಾವ? ಎಷ್ಟು ಬಿಟ್ಟಿದ್ವು ಒಂದ್ಸರಿ ಅಂತ ನನಗೆ ತಿಳಿಸಿ. ನಮ್ಮ ಮನೆಯಲ್ಲಿ ಒಂದ್ಸರಿ ಒಂದು 13-14 ನನಗೆ ಬಿಟ್ಟಿದ್ವು, ನೆನಪಿದೆ ನನಗೆ. ಇದು ನೋಡಿ ರಾತ್ರಿ 12:30 ಆಗಿತ್ತು. ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಅರಳಿತ್ತು ಕೂಡ. ಮತ್ತೊಂದು ಸ್ವಲ್ಪ ಅರಳುತ್ತೆ, ಮತ್ತು ನಮಗೆ ಟೈಮ್ ಆಯಿತು ಅಂತ ನಾವು ಮಲ್ಕೊಂಡ್ವಿ. ನೋಡಿ ಒಳಗಡೆ ಕೂಡ ಎಷ್ಟು ಡೀಪಾಗಿ ನೋಡಿದ್ರೆ, ಮುಂದ್ಗಡೆ ಏನಿದೆಯಲ್ಲ, ಇದನ್ನು ಸುದರ್ಶನ ಚಕ್ರ, ಅದೇನು ಕೃಷ್ಣ ಚಕ್ರ ಇಟ್ಕೊಂಡ್ರಲ್ಲ ಆ ಚಕ್ರ ಅಂತ ಹೇಳ್ತಾರೆ. ಒಳಗಡೆ ಇರೋರೆಲ್ಲ ಸೈನಿಕರು ಅಂತ ಹೇಳ್ತಾರೆ. ನೀವು ಏನಂತ ಕರಿತೀರಾ ಅಂತ ನನಗೆ ತಿಳಿಸಿ. ನೋಡಿ ಇಷ್ಟು ಸುಂದರವಾಗಿ ಹೂಗಳು, ನಮಗೆ 2 ಹೂಗಳು ಬಿಟ್ಟಿದ್ವು ರಾತ್ರಿ ಟೈಮಲ್ಲಿ. ಹಾಗೂ ಈ ಹೂವಿಗೆಲ್ಲ ಪೂಜೆ ಮಾಡಿ ನಾವು ಹೋಗಿ ಮಲ್ಕೊಂಡ್ವಿ.